ಮಾಡಿಕೊಡ್ತೀನಿ ಕಟ್ ಮಾಡ್ಲಕ್ಕ ಗೊತ್ತಾ ಕಡೆಗೆ ಅಂಟ್ಸೋದಿದ್ದಂದು ಮತ್ತೆ ಕತ್ರಿ ಕೊಡು ಅಮ್ಮ ಕಟ್ ಮಾಡಿಕೊಡ್ತಿ ಓಕೆ ಹೋಯ್ ಎಂತ ನಿಂಗೆ ಅಮ್ಮ ಮಗನ ಕತೆ ಇಲ್ಲಿ ಎಂತ ಮಾಡ್ತಾ ಇದ್ದೆ ನೀನು ಮತ್ತೆ ಎಂತ ಮಾಡ್ತಾ ಇದ್ದೆ ಬರಿತಾ ಇದ್ಯಾ ದೇವ್ರೇ ಗಣೇಶ ಎಂತ ಬರೀತಿ ಅಲ್ಲ ನಿಂಗೆ ಹಿಂಗೆ ಚಿತ್ರ ಬಿಡಿಸ್ಕೊತಿದ್ರು ಊಟ ಮಾಡೋದು ಯಾವಾಗ ನಾವು ಹಾಂ ದೋಣಿ ಬೇಕಾ ಈಗ ಮಳೆ ಬಂದರೆ ದೋಣಿ ಹತ್ತಿಗೆಂಡು ಸುಯ್ನೆ ನೀನು ರೋಡಲ್ಲಿ ದೋಣಿ ಬಿಟ್ಕ ಹೋಗುವತ್ತ ಇದರಲ್ಲೇ ಕೂತ್ಕೊಂಡು ಓಕೆನಾ ಶಾಲೆಗೂ ಇದರಲ್ಲೇ ಒಪ್ಪಲಕ್ಕು ನೀನು ಈಗ ದೋಣಿ ಮಾಡ್ಕೋತಾನೆ ಇದ್ರೆ ನಿಂಗ ಹುಡುಗ ಊಟ ಎಂತೂ ಕೇಳ್ದಿ ನಾನು ಊಟದ ವಿಚಾರಕ್ಕೆ ಬಂದಿ ಈಗ ನೋಡು ನಾನು ನಿಂಗ ದೋಣಿ ಮಾಡ್ಕೋತಿದ್ರು ಹೊಟ್ಟಿಲ್ಲ ಮನಸ್ಸು ಮಾತ್ರ ತುಂಬದು ಮನಸ್ಸು ತುಂಬಸವಲ್ಲ ಎಲ್ಲಾದ್ರೆ ಈಗ ಈ ಮನಸ್ಸು ತುಂಬದೆ ಹೋದ್ರೆ ಕಡೆಗೆ ಅಂತ ಆಗ್ತೋಳು ಅದ್ರಗಿಂತವ ದೋಣಿ ಮಾಡಿದ್ದೆ ಕಟ್ ಮಾಡ್ತಾಡ 2 ತಿಂಗಳದಿಂದವ ಅಪ್ಪೆ ಹುಳಿ ಊರ್ ಬದಿಗೆ ಮಾಯಿನ ರಸಾಯನಿ ಚಕ್ಕೆ ಪೋಳ್ಜ ಖಾರಕ್ಲಿ ಕೇಸರಿ ಜಿಲೇಬಿ ಅದು ಇದು ತಿನ್ಕತಾನೆ ಇದ್ದಿ ಅದ್ರ ಮೇಲೆ ಇದ್ದಿ ಸುಖದಲ್ಲಿದ್ದೆ ಆ ಸುಖದಲ್ಲಿದ್ದಿ ಈಗ ಅದೇ ಸುಖ ಕೊಡ್ತೀಯ ರಾಶಿ ದೊಡ್ಡ ಸುಖ ತಗೊಬಂದಿ ನನ್ನ ಆ ಲೆವೆಲ್ ಎಕ್ಸ್ಪೆಕ್ಟೇಷನ್ ರೀಚ್ ಅಪ್ಪಲ್ಲ ಖಂಡಿತವ ಎಂತ ಹಂಗಾರೆ ಒಂದ ಬೆಂಡೆಕಾಯಿ ಸಾಸ್ಮೆ ಅಥವಾ ಬೆಂಡೆಕಾಯಿ ಹಸಿ ಯಾವ್ದಕ್ಕೂ ಮಗ ಅಮ್ಮ ಕೇಸರಿ ಜಿಲೇಬಿ ಮಿರ್ಚಿ ಬಜೆ ಅಂದ್ರೆ ಬೆಂಡೆಕಾಯಿ ಹಸಿ ಹೇಳುತ್ತಲ್ಲ ಸಾಸ್ಮೆ ಅಕ್ಕ ಹಸಿ ಅಕ್ಕ ಬೆಂಡೆಕಾಯಿ ಎಂತದು ಸಾಸ್ಮೆನಾ ಹಸಿನಾ ಹಸಿನಾ ನಂಗೆಂತಕ್ಕೂ ಸಾಸ್ಮೆ ಅಡ್ಡಿಲ್ಲ ಕಾಣ್ತಾ ಇದ್ದು ಪಾಪಚ್ಚಿಗೂ ಸಾಸ್ಮೆ ಎಲ್ಲೋ ಕಲರಿನ ಸಾಸ್ಮೆ ಅಕ್ಕ ಪಾಪಚ್ಚಿ ಎಲ್ಲೋ ಕಲರ್ ಸಾಸ್ಮೆ ಮಾಡೋಣ ಬೇಗ ಎದಕ್ಕೆ ಬನ್ನಿ ಹಂಗಾರೆ ನಾವು ಸಾಸ್ಮೆ ಮಾಡೋಣ ಮಳೆ ಬಪ್ಪ ರಾಯಲ್ ಊಟ ಬೇಕಡ ರಾಯಲ್ ಊಟ ಮಾಡಕ್ತಿಯ ಅಮ್ಮ ಬಾ ಸಾಸ್ಮೆ ಬಾ ಬೇಗ ಬರೀ ಸಾಸ್ಮೆ ಮುಗಿಸ್ತೀಯ ಬರೀ ಸಾಸ್ಮೆ ಮತ್ತೆಂತೂ ಇಲ್ಲಿಯ ನಥಿಂಗ್ ನಾ ಒಳಗ್ ಬಂದು ನೋಡ್ಕೊಂಡು ಮಾತಾಡ್ತೀಯ ಅಂತ ಅದು ಬೀಟ್ರೋಟ್ ಸಾಂಬಾರ್ ಬರೀ ಸಾಸ್ಮೆ ಹೇಳ್ತೆ ನನ್ನ ಹತ್ರ ಇದು ಕ್ಯಾಬೇಜ್ ಅಂಡ್ ಮಿರ್ಚಿ ಪಲ್ಯ ಇದು ಕಾರ್ನ್ ಬೇಯಿಸಿಟ್ಟಿದ್ದಿ ಹಣ್ಣು ಕಟ್ ಮಾಡಿ ಮಾಯಿನಣ್ಣು ಕಟ್ ಮಾಡ್ದೆ ಹಣ್ಣು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಿ ಸೊ ಈಗ ಮಾಡುವ ಸಮಯ ಎಂತೋ ಆಸಲಿ ಇದು 2 ತಿಂಗಳು ಬಿಟ್ಟು ಬಂಜು ತಂಗಿ ಎಂತೆಂತೋ ಜಬರ್ದಸ್ತ್ ರಸಾಯನಿ ಎಲ್ಲ ಮಾಡ್ತೋಳಿ ನನ್ ಬಂದ್ರೆ ಬೆಂಡೆಕಾಯಿ ಇಟ್ಕ ನಿಂತಿದ್ದೆ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಹೇಳಾದ್ರು ಇಲ್ಲಿ ಕತೆ ಆಫೀಸ್ ಕೆಲಸ ಮಾಡ್ಕೊಂಡು ನಿಂಗೆ ಹಸಿ ಅಡುಗೆ ಮಾಡ್ತಾ ಇಪ್ಪದೇ ಗ್ರೇಟು ಒಪ್ತಿ ಮತ್ತೆ ಅದ್ರ ಬಗ್ಗೆ ಕೆಮ್ಮಲ್ಲಿ ಹೋಗ್ತಿಲ್ಲ ತಂಗಿ ಹೊಟ್ಟೆ ಅಷ್ಟೆಲ್ಲ ಆದ್ಮೇಲೆ ನಾನು ರಾಯಲ್ ಊಟ ಬೇಕು ಹೇಳ್ತೆ ನೀನು ಇಲ್ಲ ಸಾಕು ನನ್ಗೆ ಇದೇ ರಾಯಲ್ ಹೌದಾ ಇನ್ನಾದ್ರೂ ಮಾಡಲ್ಲಪ್ಪದು ಇಷ್ಟೇ ರಾಯಲ್ ಸಾಕು ಬದುಕಲ್ಲಿ ಇಷ್ಟು ಸಾಕಕ್ಕ ಬದುಕಲ್ಲಿ ಸಾಕು ಹೊಟ್ಟಿಗೆ ಸಾಕು ಹೊಟ್ಟಿಗೆ ಬೇಕಾದ ಏನೋ ದೊಡ್ಡ ಬದುಕ ಎಂತದೋಳು ಎಂತ ನಾನು ನೀನು ಬದುಕ್ತಾ ಇಪ್ಪದೇ ತಿಂಬಲ್ಲೇ ಹೇಳಿ ಹೌದಾ ಹೌದಾ ಇವತ್ತೆಂತ ತಿಂಬೋದು ಇವತ್ತೆಂತ ಎಮ್ಮಿ ತಿನ್ಲಕ್ಕು ಹೇಳಿ ಯೋಚನೆ ಮಾಡ್ಕೆ ಬದುಕ್ತಾ ಇಪ್ಪವು ನಾವು ಹೇಳೋದು ನೋಡಿದ್ರೆ ಇನ್ನ ಕತ್ತರಿಸ್ಲ ಯಾರನ್ನೂ ಕತ್ತರಿಸ್ಲಾಡ ಪಟ 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 ಕೊಟ್ಟು ಮಾಡಿ ಇದು ಸಿಂಪಲ್ ಅಡುಗೆ ಇದರಲ್ಲಿ ಎಂತ ಎಕ್ಸ್ಟ್ರಾ ಮಾಡೋದಂತೂ ಇಲ್ಲ ಇದನ್ನು ಚಂದ ಮಾಡಿ ಸಣ್ಣಕ್ಕೆ ಆ್ಯಕ್ಚುಲಿ ಬೆಂಡೆಕಾಯ್ದು ಒಂದು ವಿಷಯ ಎಂಥದ್ದು ಅಂದರೆ ನಂದು ಲೇಟ್ ಆತಿದ್ದು ಬೆಂಡೆಕಾಯಿನ ನೀವತ್ತು ಅಡುಗೆ ಮಾಡ್ತಾ ಹೇಳಾದಾಗ ಬೆಳಗ್ಗೆನೇ ಅದನ್ನು ತೊಳೆದು ಇಟ್ಕೊಬಿಡವು ಬೆಂಡೆಕಾಯಿ ಒಣಗಿದ್ರೆ ನೀ ಪಲ್ಯ ಮಾಡಿದಾಗ ಅಥವಾ ಸಾಂಬಾರಿಗೆ ಹಾಕಿದಾಗ ಲೋಳೆ ಹಾಕ್ತಿಲ್ಲ ನೀರಿದ್ದಾಗ ಸ್ವಲ್ಪ ಲೋಳೆ ಹಾಕ್ತು ಬಟ್ ಅದೇ ನೀನು ಇದಕ್ಕೆ ಹಾಕಿದಾಗ ಸ್ವಲ್ಪ ಫ್ರೈ ಮಾಡ್ದಾಗ ಹೋಗ್ತೋದು ಹುಳಿ ಪುಡಿ ಎಲ್ಲ ಹಾಕ್ರೆ ಬಟ್ ನೀನು ಬೆಸ್ಟ್ ಇದು ಬೆಳಗ್ಗೆನೇ ತೊಳೆದು ಇಟ್ಕೊಬಿಡವು ಆವಾಗ ಬೆಂಡೆಕಾಯಿ ರಾಶಿ ಲೋಳೆ ಆಗ್ತಿಲ್ಲ ನೀರಿನ ಅಂಶ ಇಪ್ಪಲ್ಲಾಗ ಬೆಂಡೆಕಾಯಲ್ಲಿ ಅಷ್ಟೇ ಫಸ್ಟು 1 ಸ್ಪೂನು ತಾಜಾ ಮನೆ ತೆಂಗಿನೆಣ್ಣೆ ಜಾಸ್ತಿ ಎಣ್ಣೆ ಬೇಕಾಗ್ತಿಲ್ಲ ಇದಕ್ಕೆ ಸ್ವಲ್ಪ ಬಿಸಿ ಬಂದ ಕೂಡಲೇ ಎಂತ ಹಾಕೋದು ನಾವು ಇದಕ್ಕೆ 1 ಸ್ಪೂನು ತೆಂಗಿನೆಣ್ಣೆ ಈಗ 1 ಸ್ಪೂನು ಉದ್ದಿನಬೇಳೆ ಎಂತಾಗವು ಕೊತ್ತ 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 ಹೇಳಿ ಎಣ್ಣೆಯಲ್ಲಿ ಕುದುದು ಯಾವ ಕಲರ್ ಬರವು ಕಂದು ಬಣ್ಣ ಬರವು ಕಂದು ಬಣ್ಣ ಬಂದಮೇಲೆ ಎಂತ ಮಾಡೋದು ಅದಕ್ಕೆ ಒಂಚೂರು ಸಾಸ್ಮೆ ಕಾಳು ಹಾಕೋದು ಸಾಸ್ಮೆ ಕಾಳು ಎಂತ ಹೇಳ್ತು ಚಿಟಪಟ 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 ಹೇಳ್ತು ಅದು ಚಿಟಪಟ ಹೇಳಕರೆ ಎಂತ ಮಾಡವು 1 ಚಿಟಿಕೆ ಹಿಂಗಲ್ಲ ಇದಕ್ಕೆ ಸ್ವಲ್ಪ ಜಾಸ್ತಿ ಹಿಂಗು
2 ಚಿಟಿಕೆ ಹಿಂಗೆ ಹಾಕವು. ಓಕೆನಾ? ಕಣ್ಣು ಮುಚ್ಚು. 2 ಕಣ್ಣು ಮುಚ್ಚು. ಇದು ಫ್ರೈ ಆಗ್ತಾ ಇದ್ದಲ್ಲ, ಅಡುಗೆ 9 ನಾವು ಚಂದ ಮಾಡಿ ಕೊಚ್ಚಿಟ್ಕೊಂಡಿರ ಬೆಂಡೆಕಾಯಿ, ಪಾಪಚ್ಚಿ ಅಂತ ಕರೀದಿದ್ನ ಬೆಂಡೆಕಾಯಿನ ಹಾಕವು. ಬೆಂಡೆಕಾಯಿನ ಹಾಕಿದ ಕೂಡಲೇ ಎಂತ ಆಗ್ತು ಬೆಂಡೆಕಾಯಿ ಈಗ ಪಾಪ ಅದು ಎಂತ ಆಗ್ತು ಬೆಂಡೆಕಾಯಿ, ಹಸಿ ಬೆಂಡೆಕಾಯಿ ಸುಟ್ಟು ಬಾಡಿ ಬೆಂಡಾಕ್ತು. ಕಡೆಗೆ ನಾವು ಅದನ್ನು ತಿನ್ಬೋದು. ಪಾಪ ಅಲ್ದ ಬೆಂಡೆಕಾಯಿ ಮಗ. ಈಗ ಇದಕ್ಕೆ ಹಸಿಮೆಣಸು ಕರ್ಬೇವಿನ ಸೊಪ್ಪು ಇಲ್ಲ ಇದಕ್ಕಂತೂ ಬೇಡ. ಇದನ್ನ ನಾವು ಬೀಸಕರೆ ಹಾಕಿದ್ರೆ ಸಾಕ್ತದೆ. ಇದಕ್ಕೆ ಚಂದ ಫ್ರೈ ಆಗವು. ಇದೊಂದು 10 ನಿಮಿಷ ಫ್ರೈ ಆಗವು. ಈಗ ಇದು ರಾಶಿ ಹುಳಿ ಅಂದ್ರೆ ಲೋಳೆ ಆತೋಳ ಅನ್ಸಿದ್ರೆ 1/4 ಸ್ಪೂನು ಬೇಕಿದ್ರೆ ಹುಳಿ ಪುಡಿ ಹಾಕ್ಕೊಳ್ಳಕ್ಕು. ಹಾಕದೇ ಇದ್ರೆ ಒಳ್ಳೇದು, ಯಾಕಂದ್ರೆ ಮೊಸರು ಆಲ್ರೆಡಿ ಹುಳಿ ಇರೋದಕ್ಕೆ ಹಂಗೆ ಬೇಯ್ತು. ಇದು ಲೋಳೆ ಅಪ್ಪಲ್ ಆಗ ಅಷ್ಟೇ. ಸೊ ಈಗ ಇದನ್ನ ಮುಚ್ಚೋಳಿಲ್ಲ ಇದನ್ನ. ಮತ್ತೆ ಇದು ಫ್ರೈ ಆದ್ರೂ ಚಲೋ ಆಗ್ತಾ, ರೋಸ್ಟ್ ಆದ್ರೂ ಚಲೋ ಆಗ್ತಾ? ರೋಸ್ಟ್ ಆಗಿ ಚಲೋ ಆಗ್ತು, ಬಟ್ ಸಿಕ್ಕಾಪಟ್ಟೆ ಟೈಮ್ ಬೇಕು ರೋಸ್ಟ್ ಅಪ್ಪಲ್ಲೇ. ಸೊ ದೊಡ್ಡ ಫ್ರೈ ಆದ್ರೂ ಸಾಕಾಗ್ತು. ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕು. ಈಗ ಇನ್ನೊಂಚೂರು ಹಾಕಿ ಇದನ್ನ ಮುಚ್ಚೋಳಿಲ್ಲ. ಇದನ್ನ ಹಂಗೆ ಬಿಟ್ಟಿಡೋಣ. ಇದೊಂದು 10 ನಿಮಿಷ ಹಿಂಗೆ ಇದಾಗಿ ಅಲ್ಲಿ ತನಕ ನಾವೆಂತ ರೆಡಿ ಮಾಡೋಣ ಪಾಪಚ್ಚಿ? ಮಸಾಲೆ ರೆಡಿ ಮಾಡೋಣ. ಓಕೆ? ಹಾ, ಬೀಷಣ. ಓಕೆನಾ? ಬೀಷಣ ಫೇವ್ರೇಟ್ ಬೆಂಡೆಕಾಯಿ ಸಾಂಬಾರು. ಬೆಂಡೆಕಾಯಿ ಸಾಂಬಾರು ಅಡುಗೆ ಕಲ್ತಾಗ ಗೊತ್ತಾ ನಿಂಗೆ? ಮತ್ತೆ ಅಡುಗೆ ಮುಗಿಯೋ ತನಕ ಇಲ್ಲೇ ಇರು, ಕಲ್ತ್ಕೊಂಡು ನಾಳೆಯ ಅಮ್ಮಂಗೆ, ಹೆಂಡತಿಗೆ, ಎಲ್ಲರಿಗೂ ನಿನಗೆ ಎಲ್ಲ ಅಡುಗೆ ಮಾಡ್ಕೊಂಬಲ್ಲ. ಇದೆಂತದು? ತಾಯಿ. 1 ಗ್ಲಾಸ್ 1 ಬೌಲು ತಾಯಿ ನಡ. ತಾಯಿನೇ ಹಾಕ್ಬಿಡೋಣಲ್ಲ, ತಾಯಿನ ಹಾಕಿ ಬೀಸ್ಬಿಡೋಣ ಮಗ. ನನ್ನ ಎಳೆದ್ ಬಿಡೋಣ ಈಗ. ತಾಯಿನ ಹಾಕಿ ಬೀಸೋಣ. ಈಗ ಇದೆಂತದು? ಸಾಸಿವೆ ಕಾಳು 1 ಸ್ಪೂನು ಸಾಸಿವೆ ಕಾಳು. ಓಕೆನಾ? ಇದು ಪಾಪಚ್ಚಿ ಅಷ್ಟೇ ಟುಮ್ ಕಿಪ್ಪ. 1 ಮೆಣಸು, ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಯಂಬಲ್ಲಡ್ಡಿಲ್ಲೇ. ಈಗ ಪಾಪಚ್ಚಿ ಅರ್ಶಿನ ಅರ್ಶಿನ ಹಾಕು. ಹಂಗೆ, ವೆರಿ ಗುಡ್. ಇನ್ನೊಂದು ಚೂರು ಹಾಕನ. ಹಾಂ, ನೀನು ಹಿಂಗೆ ತಡಿ ನಿಂಗೆ ಕೊಡ್ತೀರು. ನೀನು ರಾಶಿ ಹಾಕ್ಬಿಟ್ರೆ ಚಲೋ ಆಗ್ತೀನಿ. ಹಾಂ, ಹಾಕು ಇಷ್ಟ. ಸೊ ಸಾಸ್ಮಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ ಅದ ಬೀಸ್ ಹಾಕೋದಕ್ಕೆ? ಅರಿಶಿನ, ಹಸಿಮೆಣಸು, ಸಾಸಿವೆ ಕಾಳು, ಕಾಯಿ, ಇಷ್ಟೇ ಸಾಕು. ಬೇರೆ ಇದಕ್ಕೊಂಚೂರು ನೀರು ಮಿಕ್ಸ್ ಮಾಡ್ಕೊಂಡು ಗರ್ರ ಗುಡಿಸ್ಕೊಬಿಟ್ರೆ ರೆಡಿ ಆಗ್ತು. ಸೊ ಈಗ ನಾವು ಮಾಡ್ತಾ ಇರೋದು 4-5 ಜನಕ್ಕೆ ಅಷ್ಟೇ. ಸೊ ಇಷ್ಟೀಗ ಗರ್ ಗುಡಿಸ್ಕೆ ಬತ್ತಿ ನಾನು ಪಟಕ್ನೆಯ. ಓಕೆ ಪಾಪಚ್ಚಿ, ರೆಡಿ. ಬಾ. ಮಿಕ್ಸರ್ ಎಂತ ಮಾಡ್ತು ಇಷ್ಟೊತ್ತು? ಡಿಂಗ್ ಡಾಂಗ್ ಅಕ್ಕ. ಇನ್ನೊಂದು ಚೂರು ಆಗವಲ್ಲ ಏಕ? ಇದೊಂಚೂರು ಲೋಳೆ ಅಪ್ಪ ನಮ್ನಿ ಕಾಣಿಸ್ತಾ ಇದ್ದು. ಒಂಚೂರು ಇದಕ್ಕೆ ಹುಳಿ ಪುಡಿ ಹಾಕ್ತೀನಿ ಅಂತ. ಅದೇ ಹಾಕ್ತಿದ್ರು. ಈಗ ಚೂರು ನೀರು ಹಾಕಿದ್ದಿ ನುಂಪಾಜಿಲ್ಲ ಹೇಳಿ ವಾಪಸ್ ಎಂತ ಮಾಡೋಣ? ಇದನ್ನ ಡಿಂಗ್ ಡಾಂಗ್ ಮಾಡೋಣ. ಮಿಕ್ಸರ್ನ ಹೆಂಗ್ ಮಾಡವು ಹೇಳಿ ತೋರ್ಸ, ಹೆಂಗ್ ಮಾಡ್ತದೋಳಿ. ಇದೀಗ ಉಪ್ಪು ಮತ್ತು ಹುಳಿ ಪುಡಿ ಬೇಕು. ಇದೊಂದು ಚೂರು ಲೋಳೆ ಅನ್ನಿಸ್ತಾ ಇದ್ದು. ಯಾಕೆಂದ್ರೆ ನಾನು ಮುಂಚೆ ಹೇಳ್ದಂಗೆ ನೀರಿನ ಅಂಶ ಇಪ್ಪಲಾಗ ಅವಾಗ ಬೇಗ ಲೋಳೆ ಬಿಡ್ತು. ಇದು ಹುಳಿ ಪುಡಿ. ಓಕೆ, ವಾಟೆ ಹುಳಿ ಪುಡಿ ಹೇಳಿ ನಮ್ಮ ಬದಿಗೆ ಸಿಗೋದು. ಬೆಂಗಳೂರವು ಎಂತ ಬೇಕಾದ್ರು ಲಿಂಬುನ, ಹುಣಸೆ ಹಣ್ಣ ಹಂಗಿದ್ ಬೇಕಾದ್ರೆ ಹಾಕ್ಕೊಳ್ಳಕ್ಕು. ಇದಕ್ಕೀಗ 1 ಸ್ಪೂನ್ ಎಂತ ಹಾಕನ ಪಾಪಚ್ಚಿ? ಇದೆ ಎಂತದು? ಹತ್ರ ಬರವು. ನಂದು 5 ನಿಮಿಷದಲ್ಲಿ ಮುಗಿಯೋ ಅಡಿಗೆ ದಿನಾನು ಅರ್ಧ ಗಂಟೆ ಅಲ್ದ. ಉಪ್ಪು ಹಾಕವ, ಹುಳಿ ಪುಡಿ ಅವನು ಹಾಕವ, ಅರಿಶಿನ. ಪಾಪಚ್ಚಿ ನೀ ಶೆಫ್ ಆಗ್ತೀಯ, ಶೆಫ್. ಅದೇಪ್ಪ ಸಾಕು. ಹಾಂ, ಈಗ ಇದಿನ್ನೊಂದು 5 ನಿಮಿಷ ಇದು ಹುಳಿ ಬಿಟ್ಟು ಫ್ರೈ ಆಗಲಿ. ಓಕೆ, ಅಲ್ಲಿಯ ತನಕ ವಿರಾಮ. ಇದು ಇನ್ನೊಂದು ಚೂರು ಫ್ರೈ ರೋಸ್ಟ್ ಆದ್ರೂ ನಡೀತಿತ್ತಿಲ್ಲ? ಬೇಕಾದಷ್ಟು ರೋಸ್ಟ್ ಮಾಡ್ಲಕ್ಕು ಟೈಮ್ ಇದ್ದು ಹೇಳಾದ್ರೆ ರೋಸ್ಟ್ ಆದಂಗೆ ಚಲೋ ಆಗ್ತು. ನಂಗೆ ರಾಶಿ ರೋಸ್ಟ್ ಚಲೋ ಅಲ್ಲ ಆ್ಯಕ್ಚುಲಿ, ಬಟ್ ರೋಸ್ಟ್ ಮಾಡಿದ್ರೆ ತೊಂದರೆ ಇಲ್ಲೇ. ನನಗೆ 1ನೇದಾಗಿ ಟೈಮ್ ಇಲ್ಲೇ, 2ನೇದಾಗಿ ನಂಗೆ ರಾಶಿ ರೋಸ್ಟು ಇಷ್ಟ ಆಗ್ತಿಲ್ಲ. ಬೆಂಡೆಕಾಯಿ ಫೀಲೇ ಹೋಗೋಗ್ತು ನೋಡಿ. ಯಾರಿಗೂ ಬೆಂಡೆಕಾಯಿ ಸಾಸ್ಮೆ ಮಾಡಿ ಸುಸ್ತಾಗೋತು.
ಮಾಡ್ದವ ಯಾರೋವ ಸುಸ್ತಾಗ್ತಾ ಇರ್ತದೆ ಇನ್ಯಾರಿಗೋವ. ಓಕೆ, ಈಗ ಫೈನಲ್ ಮಾಡೋಣ. ಈಗ ಬೆಂಡೆಕಾಯಿ ಸಾಸ್ಮೆ ರೆಡಿ ಇದ್ದು ನಂಗಳದ್ದು. ಸೊ ಇದಕ್ಕೆ ಈಗ ಇದು ಬೀಸಿಟ್ಕೊಂಡಿರೋದು ಕಾಯಿ. ಇನ್ನೊಂದೆಂತಂದರೆ ಬೆಂಡೆಕಾಯಿ ಕಂಪ್ಲೀಟ್ಲಿ ರೂಮ್ ಟೆಂಪ್ರೇಚರಿಗೆ ಬರೋವು. ಬಿಸಿ ಒಂಚೂರು ಇಪ್ಪಲಾಗ ಕಾಯಿ ಮತ್ತು ಮೊಸರು ಹಾಕಕ್ಕಾರೆ, ಇಲ್ಲೇನು ಮತ್ತೆ ಲಾಳೆ ಆಗ್ತು. ಸೊ ಅದು ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಈ ಥರ ಕಾಯಿ ಕಡೆಗೆ ಎಷ್ಟು ಮೊಸರು ಬೇಕೋ ಅಷ್ಟು ಮೊಸರು, ಗಟ್ಟಿ ಮೊಸರು ಆದಷ್ಟು ಚಲೋ ಆಗ್ತು ಸಾಸ್ಮೆ. ಈಗ ಇದೀಗ ರೆಡಿ ಇದ್ದು ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕಾಗ್ತು ಸಾಸ್ಮೆ, ಚಲೋ ಆಗ್ತು. ಇದಕ್ಕೀಗ ಉಪ್ಪು ಮತ್ತು ಖಾರ ಎಷ್ಟು ಬೇಕಾದ್ರೂ ಹಿಡೀತು. ಇದಕ್ಕೆ ಖಾರ ಆದಂಗೆ ಚಲೋ ಆಗ್ತು. ಬಟ್ ನೋಡ್ಕೆ ಹಾಕ್ಯಂಬಲಕ್ಕು ನಾವು ಒಂದು ಮೆಣಸು ಹಾಕಿದ್ವಿ ಉಡ್ರೆಲ್ಲ ಇಪ್ಪದಕ್ಕೆ, ಒಂಚೂರು ಉಪ್ಪು. ಎಂತಕ್ಕೆ ನಾವು ಇದಕ್ಕೆ ಮಾತ್ರ ಹಾಕಾಜು ಹುರಿಯಕರೆ. ಒಟ್ಟಿನಲ್ಲಿ ಇದು ಹುಳಿ ಕಟ್ಟಿಗೆ ಖಾರ ಆಗಿ ಆದರೆ ರುಚಿ ಹಪ್ಪದು. ಹೌದು, ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಒಗ್ಗರಣೆ ಬೇಕೋಳಿಲ್ಲೇ. ಯಾರಿಗಾರು ಉದ್ದಿನ ಬೇಳೆ ಎಲ್ಲ ಚಲೋ ಸಿಗವು ಹೇಳಿದರೆ ಮಾತ್ರ ಹಾಕ್ಯಂಬಲಕ್ಕು. ಎಂತಕ್ಕೆ ಸ್ಟಾರ್ಟಿಂಗಿಗೆ ನಾವು ಬೆಂಡೆಕಾಯಿ ಹುರಿಯಕರೆ ಒಗ್ಗರಣೆ ಹಾಕ್ಯಂಡೆ ಮಾಡಿರೋದು. ಸೊ ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ಸಾಸ್ಮೆ ರೆಡಿ ಇದ್ದು ಊಟ ಮಾಡೋಣ ಪಾಪಚ್ಚಿ. ಓ ಶಾಶ್ಮಿ ತಿಂಬನ ಮಾವಿನಣ್ಣು ಶಾಶ್ಮೆ ಮಾಡೋದ. ನಾವು ಇನ್ನೊಂದಿನ ಮಾವಿನಣ್ಣು ಶಾಶ್ಮೆ ಮಾಡೋಣ, ಇವತ್ತು ಬೆಂಡೆಕಾಯಿ ಶಾಶ್ಮೆ. ಓಕೆ ಬನ್ನಿ 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 ಶಾಶ್ಮೆ ತಿನ್ಕ ಮನ್ಕೊಳ್ಳೋ. ನಾವು ಮನ್ಕೊಂಡ ಟೈಮ್ ನೋಡು 2 ಗಂಟೆ. ಮನ್ಕಂಬಬೇಕು. ಮನ್ಕೆಂಬದಿಲ್ಲ ಅಂದ್ರೆ ಅಮ್ಮ ಎಂತ ಮಾಡೋ? ಅಮ್ಮ ಯಕ್ಷಗಾನ ಮಾಡ್ಲ ನಿನ್ನ ಎದುರಿಗೆ ಅಥವಾ ಡ್ಯಾನ್ಸ್ ಮಾಡ್ತಾ ಇಲ್ಲ? ಡ್ಯಾನ್ಸ್ ಮಾಡ್ತೀನಿ ಹಿಂಗೆ ಡು ಬಿಡು 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 ಈಗ ಉಂಡ ಮನ್ಕೆಂಬದೆ. ಬಾ ಬೇಗ ಬೇಗ ಊಟ ಮಾಡ. ಅಮ್ಮನ ಹೆದರ್ಸ್ತಾ ಇದ್ದ ಕಳ್ಳ. ಚಂದ ಹಾಡು ಅಮ್ಮನ ಹೆದರ್ಸ್ತಾ ಇದ್ದ ಕಳ್ಳ. ಅಮ್ಮ ಅಮ್ಮು ಇಬ್ರು ಈಗ ಅಮ್ಮ ಡಿಕ್ಕಿ ಮಾಡ್ತಿ ಅವಂಗೆ ಅವ್ ಹೇಳ್ತಾ ಇಪ್ಪದು ಅಮ್ಮ ಮನಗ್ಸದ್ ಬೇಡ ಅಮ್ಮ ಮನಗಿಸ್ಲಿ. ಸೊ ಈಗ ಇಷ್ಟು ಎಮ್ಮಿ ಸಾಸ್ಮೆ ಹಿಂಗೆ ಮಾಡ್ಕೊಂಡಿದ್ದನ ಚಂದ ಮಾಡಿ. ನನಗೆ ಯಾವಾಗಲೂ ಊಟ ಮಾಡೋದು ಕೆಂಪಕ್ಕಿ, ಬಟ್ ಇದಕ್ಕೆಲ್ಲ ಬಿಳಿ ಅಕ್ಕಿ ಕಲಸಲೇ ಚಲೋ ಆಗ್ತು. ಹಾಗಾಗಿ ಚಂದ ಮಾಡಿ ಇದನ್ನು ಮಿಕ್ಸ್ ಮಾಡಿ ಸೀಕರಿ ಚಂದ್ರು ಹೆಂಗೆ ಮಾಡ್ತಾ ಸೂಪರ್ ಸಾಸ್ಮೆ ಎಮ್ಮೆ ಆಗ್ತು. ಸೆಕೆಗಾಲದಲ್ಲೆಲ್ಲವ ರಾಶಿ ಸೆಕೆ ಪಕ್ಕರೆ ತನ್ನೇ ತಾ ಹೆಂಗೆ ಹೊಗಳಿಕೆ ಎತ್ತಾ ಇದ್ದು ನೋಡು. ನಾನು ಬೆಸ್ಟ್ ಶೆಫ್ ಇನ್ ದ ವರ್ಲ್ಡ್ ಹೇಳೋ ಅನ್ಕಂಡು ಬೇರೆ ಬರ್ತಲ್ಲ. ಹಾಗಾಗಿ ಇಲ್ಲೇ ನೀನು ಅಡುಗೆ ಬಗ್ಗೆ ಮಾತಿಲ್ಲೇ ನಾ ತಿಂದ್ರುವ ಇದೇ ಇದ್ರ ಡಬಲ್ ಎಕ್ಸ್ಪ್ರೆಷನ್ ಕೊಡ್ತಿದ್ದಾನ. ನನಗೆ ಇಂಡಿಯಾದಲ್ಲಿ ಹುಟ್ಟಿದ್ದಕ್ಕೆ ಇದ್ರ ಬಗ್ಗೆನೇ ಜಾಸ್ತಿ ಸಾರ್ಥಕತೆ ಇಪ್ಪದು. ಅದು ತಿಂದ ಅದು ಉತ್ತರ ಕನ್ನಡದಲ್ಲಿ, ಅದು ಶಿರ್ಸಿಲಿ, ಅದು ಹವ್ಯಕರು, ಅದು ತಿಂಬಲೇ ಫೇಮಸ್. ಅದರಲ್ಲೇ ಫೇಮಸ್ ನಂಗೆ. ಹಾಗಾಗಿ ಇದ್ರ ಭಯಂಕರ ಖುಷಿ ವಿಷಯ. ಇದೆಂತ ಒಂದು ಗಾದಿದ್ದಲ್ಲಕ್ಕ ಯಾರೋ ತಿರುಗಿ ಕೆಟ್ಟ, ಯಾರೋ ಉಂಡು ಕೆಟ್ಟಾಳಿ. ನಂಗೆ ಉಂಡು ಕೆಟ್ಟರು ಬೇಜಾರಿಲ್ಲ, ನಂಗೆ ಉಂಡೆ ಸಾಸ್ಮೆ ಸೂಪರ್. ಓಕೆ ನಾನು ಬಂದಿ ಬ್ಯಾಟಿಂಗಿಗೆ, ನಂಗೆ ಉಳಿಸು ಆತ ಇದೆ. ಬಾ ಹೋಪನ ಬಾ ಆಟ ಆಡಲು ಹೋಗವಪ್ಪ. ನನ್ ಕಂದಂಗೆ ಎಂತಕ್ ಜೋಜೋ ಅಂದ್ರೆ ದಿನ ಜೋಜೋ ಮಾಡದೆ ಅಲ್ದ ನಾವು. ಇಲ್ಲಿ ಬೇಡ ಅಂದ್ರೆ ಇನ್ನೆಲ್ಲಿ ಜೋಜೋ ಮಾಡ್ತೆ? ಇದೆ ಬಾ ಬೇಗ. ನಾವ್ ಚಂದ ಹಾಡು ಹೇಳ್ತಿ ಬಾ. ಅಮ್ಮ ಅವ್ನ್ ಚಂದ ಹಾಡು ಹೇಳ್ತಿ ಬಾ. ಸೂಪರ್ ಆಗಿರೋ ಕತೆ ಸಂತಿಗೆ ಹಾಡು. ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು, ನಿದ್ದೆ ಬರುವಳು ಈಗ ಮಲಗು ಮಗುವೆ, ಜೋ 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 ಜೋ. ಸುತ್ತಿ ಹೊರಳಾಡದಿರು ಮತ್ತೆ ಹಠ ಮಾಡದಿರು, ನಿದ್ದೆ ಬರುವಳು ಕದ್ದು ಮಲಗು ಮಗುವೆ, ಜೋ 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 ಜೋ. ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ, ಚಂದಿರನ ತಂಗಿಯರು ನಿನ್ನ ಕರೆದು. ತಾರೆಗಳ ಜರತಾರಿ ಅಂಗಿ ತೊಡಿಸುವರಂತೆ, ಚಂದಿರನ ತಂಗಿಯರು ನಿನ್ನ ಕರೆದು.
ಹೂವ ಮುಡಿಸುವರಂತೆ ಹಾಲ ಕುಡಿಸುವರಂತೆ ವೀಣೆ ನುಡಿಸುವರಂತೆ ಸುತ್ತ ನೆರೆದು ಹೂವ ಮುಡಿಸುವರಂತೆ ಹಾಲ ಕುಡಿಸುವರಂತೆ ವೀಣೆ ನುಡಿಸುವರಂತೆ ಸುತ್ತ ನೆರೆದು ಅತಿತ್ತ ನೋಡದಿರು ಅತು ಹೊರಳಾಡದಿರು ನಿದ್ದೆ ಬರುವಳು ಹೊದ್ದು ಮಲಗು ಮಗುವೆ ಜೋ 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 ಜೋ